press the bell icon on the YouTube app and never miss another update. Hello my dear children, welcome back to the class. Yes. So dear children, in the previous session we already studied about oil seeds, spices and special dishes. Okay. So oil seeds means like we need oil to cook food. Some oils means like a coconut oil, mustard oil, ghee and also the till oil. Understood? So these are the main oils. So we use in our food. Okay, and spices, some spices are chilies and turmeric and cloves and cardamoms and peppers. Understood? So these spices we can grow in our country. Understood? And also, so some spices like spices bring flavor and color to food and make tasty. Understood? The state of Kerala is a very famous for spices. ಕೇರಳ ರಾಜ್ಯದಲ್ಲಿ ಈ ಮಸಾಲೆ ಪದಾರ್ಥಗಳನ್ನು ತುಂಬ ಬೆಳೀತಾರೆ. ಅದರಿಂದ ಕೇರಳ ತುಂಬ ಫೇಮಸ್ ಆಗಿದೆ. ಅದ್ರ ಜೊತೆಗೆ ನಾವು ಕೊಕೊನಟ್ ಪ್ಲಾಂಟೇಶನ್ ಅನ್ನು ನೋಡ್ಬೋದು. ಆದರೆ ಅದಕ್ಕಿಂತ ಹೆಚ್ಚಾಗಿ ಒಂದು ಮಸಾಲ ಪದಾರ್ಥಗಳನ್ನು ನಮ್ಮ ಒಂದು ದೇಶದಲ್ಲಿ ಬೆಳೆಯುವಂಥ ರಾಜ್ಯ ಯಾವುದು ಅಂತ ಹೇಳಿದ್ರೆ ಕೇರಳ ರಾಜ್ಯ. Understood children? Yes. And in our Indian food is a very popular in all over the world. Why? Because we used spices. Understood children? And sweet dishes. Sweet dishes means like a sweet. So sweet is a popular and fondly eaten in every state. Understood? So these sweets are made from wheat flour, koya, paneer, nut and sugar. ಸೊ ಇದರಿಂದ ಸ್ವೀಟ್ ಡಿಶಸನ್ನು ನಾವು ಮಾಡ್ತೀವಿ. ಸೊ ಸಮ್ ಡಿಶಸ್ ಆರ್ ಲೈಕ್ ಬರ್ಫಿ ಆಗಿರ್ಬೋದು, ರಸಗುಲ್ಲ ಆಗಿರ್ಬೋದು ಅಥವಾ ಗುಲಾಬ್ ಜಾಮೂನ್. ಅಂಡರ್ಸ್ಟೂಡ್? ಎಸ್ಟರ್ಡೇ ಐ ಟೋಲ್ಡ್ ರಸಗುಲ್ಲ ಇಸ್ ಅ ಫೇಮಸ್ ಇನ್ ವೆಸ್ಟ್ ಬೆಂಗಾಲ್. ಸೊ ವೆಸ್ಟ್ ಬೆಂಗಾಲ್ ಮೀನ್ಸ್ ಲೈಕ್ ಕೋಲ್ಕತ್ತಾ. ಕೋಲ್ಕತ್ತಾ ಅ ಫೇಮಸ್ ಸ್ವೀಟ್ ಡಿಶ್ ಯಾವುದು ಅಂತ ಹೇಳಿದ್ರೆ ರಸಗುಲ್ಲ. So some dishes, some sweets we are prepared in a festival times and also the wedding. Understood? Yes. And also we feel good when means we share special meals with the friends and relatives. So dear children, this is all about the previous class. So dear children, so now in this session we will learn food habits and transportation of food stuff. ಸೊ ಫುಡ್ ಹ್ಯಾಬಿಟ್ಸ್ ಅಂದರೆ ಸೊ ಆಹಾರ ಸೇವನೆಯ ಒಂದು ಹವ್ಯಾಸ ಅಂತೇಳಿ ನಾವು ಕರಿತೀವಿ. ಸೊ ಕೆಲವೊಂದು ಪೀಪಲ್ಸ್ಗಳಿಗೆ. ಅಂಡರ್ಸ್ಟುಡ್? ಫುಡ್ ಹ್ಯಾಬಿಟ್. ಸೊ ಫುಡ್ ಹ್ಯಾಬಿಟ್ಸ್ ಮೀನ್ಸ್ ಫಸ್ಟ್ ವಿ ವಿಲ್ ಲರ್ನ್ ಫುಡ್ ಹ್ಯಾಬಿಟ್ಸ್. ಸೊ ಇನ್ ಅವರ್ ಕಂಟ್ರಿ ಇಂಡಿಯಾ ವಿ ಕ್ಯಾನ್ ಸಿ ಡಿಫ್ರೆಂಟ್ ಟೈಪ್ಸ್ ಆಫ್ ಪೀಪಲ್. ಓಕೆ. ಸೊ ಇನ್ each and every state it has its own food habit. ಸೊ ಪ್ರತಿಯೊಂದು ನಮ್ಮ ದೇಶದಲ್ಲಿರುವಂಥ ಪ್ರತಿಯೊಂದು ರಾಜ್ಯದಲ್ಲಿನೂ ಕೆಲವೊಂದು ಫುಡ್ ಹ್ಯಾಬಿಟ್, ಸ್ಪೆಷಾಲಿಟಿ ಫುಡ್ ಹ್ಯಾಬಿಟನ್ನು ನಾವು ನೋಡ್ತೀವಿ. ಅಂಡರ್ಸ್ಟುಡ್? ಎಸ್. ವಿ ಕ್ಯಾನ್ ಸಿ ಎ ಡಿಫ್ರೆಂಟ್ ಟೈಪ್ಸ್ ಆಫ್ ಫುಡ್ ಹ್ಯಾಬಿಟ್ಸ್ ಇನ್ ಅವರ್ ಕಂಟ್ರಿ. ಸೊ ಲೈಕ್ ಸಮ್ ಪೀಪಲ್ ಈಟ್ ಮೀಟ್, ಚಿಕನ್ and eggs and fish and more than vegetables and fruits. Understood? So these are called non-vegetarian ಅಂತೇಳಿ ಕರಿತೀವಿ, ಮಾಂಸಾಹಾರಿಗಳು. ಅಂಡರ್ಸ್ಟುಡ್? ಇಯರ್ ನಾನ್-ವೆಜಿಟೇರಿಯನ್ ಅಂದರೆ ಏನು? ಈ ಫುಡ್ ಹ್ಯಾಬಿಟ್ಸಲ್ಲಿ ನಾವು 2 ಟೈಪ್ಸ್ ಆಫ್ ಫುಡ್ ಹ್ಯಾಬಿಟನ್ನು ನೋಡ್ತೀವಿ. ಒನ್ ಈಸ್ ನಾನ್-ವೆಜಿಟೇರಿಯನ್. ಅಂಡರ್ಸ್ಟುಡ್? ಸೊ ಅನದರ್ ಒನ್ ಈಸ್ ವೆಜಿಟೇರಿಯನ್. ಸೊ ಇಯರ್ ನಾನ್-ವೆಜಿಟೇರಿಯನ್ ಮೀನ್ಸ್ ಸಮ್ ಪೀಪಲ್ ಲೈಕ್ ಟು ಈಟ್ ಮೀಟ್, chicken, fish and eggs more than fruits and vegetables. ಓಕೆ. ಸೊ ಫ್ರೂಟ್ಸ್ ಮತ್ತು ವೆಜಿಟೇಬಲ್ಸ್ಗಿನ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಈ ಮಾಂಸವನ್ನು ಅಥವಾ ಚಿಕನ್ನನ್ನಾಗಿರ್ಬೋದು ಅಥವಾ ಫಿಶ್ ಆಗಿರ್ಬೋದು, ಎಗ್ಸನ್ನು ಅವರು ಸೇವನೆಯನ್ನು ಮಾಡ್ತಾರೆ. ಸೊ ಇವರನ್ನು ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ ನಾನ್ ವೆಜಿಟೇರಿಯನ್, ಮಾಂಸಾಹಾರಿಗಳು ಅಂತೇಳಿ ನಾವು ಕರಿತೀವಿ. ಅಂಡರ್ಸ್ಟುಡ್ ಚಿಲ್ಡ್ರನ್? ಎಸ್. ಇಯರ್ ನಾನ್ ವೆಜಿಟೇರಿಯನ್ ಮೀನ್ಸ್ so we can classify into 2 types of food habits. One is a non-vegetarian, vegetarians, and the second one is
vegetarians. Understood? So non-vegetarians and vegetarians. ಸೊ ನಾನ್ ವೆಜಿಟೇರಿಯನ್ಸ್ ಮೀನ್ಸ್ ಇಲ್ಲಿ ಮಾಂಸಾಹಾರಿಗಳು ಅಂತೇಳಿ ಕರಿತೀವಿ. ವೆಜಿಟೇರಿಯನ್ಸ್ ಅಂತ ಹೇಳಿದ್ರೆ ಇಲ್ಲಿ ಸಸ್ಯಾಹಾರಿಗಳು ಅಂತೇಳಿ ಕರಿತೀವಿ. ಸೊ ಇಯರ್ ನಾನ್ ವೆಜಿಟೇರಿಯನ್ಸ್ ಮೀನ್ಸ್ ಸಮ್ ಪೀಪಲ್ಸ್ ಲೈಕ್ ಟು ಈಟ್. ಸೊ ಲೈಕ್ ಅ meat, chicken, and like a fish and eggs. Okay, more than vegetables and food grains are like ಏನು ಹೇಳ್ತೀವಿ ನಾವು, ಲೈಕ್ ಫುಡ್ ಗ್ರೈನ್ಸ್ ಆ್ಯಂಡ್ ಆಲ್ಸೋ ದ ಫ್ರೂಟ್ಸ್. ಓಕೆ, ಸೊ ಸಮ್ ಪೀಪಲ್ ಲೈಕ್ ಟು ಈಟ್ ಮೀಟ್, ಚಿಕನ್, ಫಿಶ್ ಆ್ಯಂಡ್ ಎಗ್ಸ್ ಮೋರ್ ದ್ಯಾನ್ ವೆಜಿಟೇಬಲ್ಸ್ ಆ್ಯಂಡ್ ಫ್ರೂಟ್ಸ್. ಓಕೆ, ಸೊ ದೀಸ್ ಆರ್ ಕಾಲ್ಡ್ ನಾನ್ ವೆಜಿಟೇರಿಯನ್ಸ್. ನಾವು ಅವರನ್ನು ಏನಂತ ಕರಿತೀವಿ? ನಾನ್ ವೆಜಿಟೇರಿಯನ್ಸ್. ಅಂದರೆ ವಾಟ್ ಅಬೌಟ್ ವೆಜಿಟೇರಿಯನ್ಸ್? ಸೊ ವೆಜಿಟೇರಿಯನ್ಸ್ ಅಂದರೆ ಏನು ಹಾಗಾದರೆ? ಸೊ ಸಸ್ಯಾಹಾರಿಗಳು ಅಂತೇಳಿ ನಾವು ಕರೆಸ್ತೀವಿ. ಸೊ ಸಮ್ ಪೀಪಲ್ ಲೈಕ್ ಟು ಈಟ್ ಓನ್ಲಿ ಫುಡ್ ಗ್ರೈನ್ಸ್, ಅಂದರೆ ಧಾನ್ಯಗಳನ್ನು ತಿನ್ನುವಂಥದ್ದು. ಫಾರ್ ಎಕ್ಸಾಂಪಲ್ ರೈಸ್, ವೀಟ್, ರಾಗಿ, ಜೋವರ್, ಮೈಸ್, ಬಾಜ್ರಾ. ಅಂಡರ್ಸ್ಟುಡ್? ಆ್ಯಂಡ್ ಪಲ್ಸಸ್ ಮೀನ್ಸ್ ಲೈಕ್ ಉರ್ದ ಆ್ಯಂಡ್ ಆಲ್ಸೋ ದ ಗ್ರೀನ್ ಗ್ರಾಮ್ ಆ್ಯಂಡ್ ಆಲ್ಸೋ ದ ಯೆಲ್ಲೋ ಗ್ರಾಮ್. ತೊಗರಿ ಬೇಳೆ ಅಂತ ಹೇಳ್ತೀವಿ ನಾವು, ಹೆಸರು ಕಾಳು ಅಂತೇಳಿ ಕರಿತೀವಿ, ಮತ್ತು ಉದ್ದಿನ ಬೇಳೆ. ಸೊ ಈ ಥರ ಧಾನ್ಯಗಳನ್ನು ತಿನ್ನೋದಕ್ಕೆ ಇಷ್ಟಪಡ್ತಾರೆ. ಅದರ ಜೊತೆಗೆ ಸಮ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್. ಸೊ ದೀಸ್ ಆರ್ ಕಾಲ್ಡ್ ನಾನ್ ವೆಜಿಟೇರಿಯನ್ಸ್. ಅಂಡರ್ಸ್ಟುಡ್ ಚಿಲ್ಡ್ರನ್? ಎಸ್. ಸೊ ಹಿಯರ್ ವೆಜಿಟೇರಿಯನ್ಸ್ ಮೀನ್ಸ್ ಸಮ್ ಪೀಪಲ್ಸ್ ಈಟ್ ಓನ್ಲಿ ಫುಡ್ ಗ್ರೈನ್ಸ್, ಪಲ್ಸಸ್, ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್. ಅಂಡರ್ಸ್ಟುಡ್? ಎಸ್. ಸೊ ದೀಸ್ ಪೀಪಲ್ ವಿ ಆರ್ ಕಾಲ್ಡ್, ದೀಸ್ ಆರ್ ವೆಜಿಟೇರಿಯನ್ಸ್. ಸೊ ನಾವೇನಂತ ಕರಿತೀವಿ? ವೆಜಿಟೇರಿಯನ್ಸ್ ಅಂತೇಳಿ ನಾವು ಕರಿತೀವಿ. Understood? So these are vegetarians means some peoples like to eat food grains, pulses and fruits and vegetables. Vegetables. Understood children? So this is a food habit in our country. So in our country we can see different types of food habits, like ನಾನ್ ವೆಜಿಟೇರಿಯನ್ಸನ್ನು ನೋಡ್ತೀವಿ ಮತ್ತು ವೆಜಿಟೇರಿಯನ್ಸನ್ನು ನೋಡ್ತೀವಿ. ಸೊ ಇಲ್ಲಿ ನಾನ್ ವೆಜಿಟೇರಿಯನ್ಸ್ ಅಂತ ಹೇಳಿದ್ರೆ ಮಾಂಸಾಹಾರಿಗಳು ಅಂತೇಳಿ ಕರಿತೀವಿ. ವೆಜಿಟೇರಿಯನ್ಸ್ ಅಂತ ಹೇಳಿದ್ರೆ ನಾವು ಸಸ್ಯಾಹಾರಿಗಳು ಅಂತೇಳಿ ಕರಿತೀವಿ. ಸೊ ಸಮ್ ಪೀಪಲ್ ಲೈಕ್ ಟು ಈಟ್ ಮೀಟ್, ಚಿಕನ್, ಫಿಶ್ ಆ್ಯಂಡ್ ಎಗ್ಸ್. ಓಕೆ, ಸೊ ದೀಸ್ ಆರ್ ಕಾಲ್ಡ್ ದ ನಾನ್ ವೆಜಿಟೇರಿಯನ್ಸ್. ಅಂದರೆ ಅವರು ತರಕಾರಿ, ಹಣ್ಣುಗಳಿಗಿನ ಹೆಚ್ಚಿನ ಪ್ರಮಾಣದಲ್ಲಿ ಈ ಒಂದು ಆಹಾರ ಪದಾರ್ಥಗಳನ್ನು ಸೇವನೆಯನ್ನು ಮಾಡ್ತಾರೆ. ಸೊ ಇಯರ್ ವೆಜಿಟೇರಿಯನ್ಸ್ ಮೀನ್ಸ್ ಸಸ್ಯಾಹಾರಿಗಳು. ಸೊ ಸಸ್ಯಾಹಾರಿಗಳು ಮೀನ್ಸ್ ಏನು ಹಾಗಾದರೆ? ಸೊ ಸಮ್ ಪೀಪಲ್ಸ್ ಲೈಕ್ ಟು ಈಟ್ ಫುಡ್ ಗ್ರೈನ್ಸ್, ಪಲ್ಸಸ್, ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್. ಸೊ ದೀಸ್ ಆರ್ ಕಾಲ್ಡ್ ವೆಜಿಟೇರಿಯನ್ಸ್, ಸಸ್ಯಾಹಾರಿಗಳು ಅಂತೇಳಿ ಕರಿತೀವಿ. ಅಂಡರ್ಸ್ಟುಡ್ ಚಿಲ್ಡ್ರನ್? ಸೊ ದಿಸ್ ಈಸ್ ಆಲ್ ಅಬೌಟ್ ಫುಡ್ ಹ್ಯಾಬಿಟ್ಸ್ ಇನ್ ಅವರ್ country. So next one, transportation of food stuff. Understood? Yes. So transportation of food stuff. So dear children, here transportation means what? So our country India is a very good network of transportation, alva? Yes. So transportation means such vehicles
carry people and goods from one place to another. So we call transportation. Okay, so transportation ಅಂತೇಳಿ ಕರಿತೀವಿ. ಯಾವ ವಾಹನಗಳು ಜನಸಾಮಾನ್ಯರನ್ನು ಮತ್ತು ವಸ್ತುಗಳನ್ನು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಕರೆದೊಯ್ಯುತ್ತೋ ಅದನ್ನು ನಾವೇನಂತ ಕರಿತೀವಿ, ಸಾರಿಗೆ ವ್ಯವಸ್ಥೆ ಅಂತೇಳಿ ಕರಿತೀವಿ, ಟ್ರಾನ್ಸ್ಪೋರ್ಟೇಷನ್. ಸೊ ಟ್ರಾನ್ಸ್ಪೋರ್ಟೇಷನ್ ಮೀನ್ಸ್ such vehicles carry people and goods from one place to another. So that's why our country has a good network in a transport system. Understood? We have seen that all types of crops do not grow in every state of India. So ಪ್ರತಿಯೊಂದು ಕ್ರಾಪ್ಸನ್ನು ನಾವು ನಮ್ಮ ಒಂದು ದೇಶದ ರಾಜ್ಯಗಳಲ್ಲಿ ಬೆಳೆಯೋದಕ್ಕೆ ಸಾಧ್ಯ ಇಲ್ಲ. ಬಿಕಾಸ್ ಆಫ್ ಇನ್ ದಟ್ ಏರಿಯಾಸ್ ಕ್ಲೈಮೆಟಿಕ್ ಕಂಡೀಷನ್ ಆಗಿರ್ಬೋದು, ಇಟ್ ಮೀನ್ಸ್ ಸಾಯಿಲ್ ಆಗಿರ್ಬೋದು ಅಥವಾ ಲ್ಯಾಂಡ್ ಫಾರ್ಮ್ಸ್ ಆಗಿರ್ಬೋದು ಅಲ್ವಾ. ಸೊ ಈ ಒಂದು ಆಧಾರದ ಮೇಲೆ ಅಲ್ಲಿ ನಾವು ಎಲ್ಲ ವೆಜಿಟೇಬಲ್ಸ್ನಾಗಿರ್ಬೋದು, ಎಲ್ಲ ಫ್ರೂಟ್ಸ್ ಆಗಿರ್ಬೋದು ಅಥವಾ ಎಲ್ಲ ಫುಡ್ ಗ್ರೈನ್ಸ್ನಾಗಿರ್ಬೋದು, ಎಲ್ಲ ಸ್ಟೇಟಲ್ಲೂ ಈ ಎಲ್ಲದನ್ನೂ ನಾವು ಬೆಳಿತೀವಿ ಅಂತ ನಾವು ಹೇಳೋಕ್ಕಾಗಲ್ಲ. ಸೊ ದಟ್ಸ್ ವೈ ವಿ ಹ್ಯಾವ್ ಸೀನ್ ದಟ್ ಆಲ್ ಟೈಪ್ಸ್ ಆಫ್ ಕ್ರಾಪ್ಸ್ ಡು ನಾಟ್ ಗ್ರೋ ಇನ್ ಎವ್ರಿ ಸ್ಟೇಟ್ ಆಫ್ ಇಂಡಿಯಾ. ಅಂಡರ್ಸ್ಟುಡ್? ಬಟ್ ಸರ್ಪ್ರೈಸಿಂಗ್ಲಿ, ಸೊ ಸರ್ಪ್ರೈಸಿಂಗ್ಲಿ ಅಂತ ಹೇಳಿದ್ರೆ ಅಂದರೆ ನಮಗೆ ಆಶ್ಚರ್ಯ ಅನ್ನಿಸ್ಬೋದು, ಆಲ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ are available in all part of our country. So all part of our country means ನಾವು ಎಲ್ಲೋ ಬೆಳೆದಿರೋವಂಥ ಒಂದು ಬೆಳೆನ ನಾವು ಎಲ್ಲ ನಮ್ಮ ದೇಶದ ಪ್ರತಿಯೊಂದು ಸ್ಟೇಟಲ್ಲೂ ನಮಗೆ ಅದು ಸಿಗೋವಂಥ ವ್ಯವಸ್ಥೆ ಇದೆ ಅಲ್ವಾ. ಸೊ ಅದು ಏನು ಅಂತ ಹೇಳಿದ್ರೆ ಹೆಂಗೆ ಸಿಗುತ್ತೆ ಅನ್ನೋದು ನಮಗೆ ಆಶ್ಚರ್ಯ ಆಗ್ಬೋದಲ್ವಾ. ಸೊ ದಿಸ್ ಈಸ್ ಕ್ರೆಡಿಟ್ ಗೋಸ್ ಟು ದ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಆಫ್ ಅವರ್ ಕಂಟ್ರಿ. Already we know that our country has been a good network in a transport system like roadways, waterways, railways and like airways. Understood? Okay children? Yes. So that's why all fruits and vegetables are available all parts of our country. So these credit goes to a system of like a transport system of our country. Understood children? Yes. And our country has a well developed transport system. Understood? So ಲೈಕ್ ವೆಲ್ ಡೆವಲಪ್ಡ್ ಆಗಿದೆ ನಮ್ಮ ಒಂದು ದೇಶದ ಟ್ರಾನ್ಸ್ಪೋರ್ಟ್ ಸಾರಿಗೆ ವ್ಯವಸ್ಥೆ ತುಂಬ ಅಭಿವೃದ್ಧಿಯನ್ನು ಹೊಂದಿದೆ. ಸೊ ಅದರಲ್ಲಿ ನಾವು ಸಾರಿಗೆ ವ್ಯವಸ್ಥೆ ಅಂತ ಹೇಳಿದ್ರೆ ಲೈಕ್ ರೋಡ್ವೇಸ್ ಆಗಿರ್ಬೋದು, ರೈಲ್ವೇಸ್ ಆಗಿರ್ಬೋದು, ವಾಟರ್ವೇಸ್ ಆಗಿರ್ಬೋದು, ಏರ್ವೇಸ್ ಆಗಿರ್ಬೋದು. ಅಂಡರ್ಸ್ಟುಡ್? ಎಸ್. ಸೊ ದಟ್ಸ್ ವೈ ಸೊ ಇಂಡಿಯಾ ಈಸ್ ಅ ವೆರಿ ಗುಡ್ ನೆಟ್ವರ್ಕ್ ಇನ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಅಂತೇಳಿ ನಾವು ಕರಿತೀವಿ. ಅಂಡರ್ಸ್ಟುಡ್? ಸೊ ಲೈಕ್ ಸಚ್ ವೆಹಿಕಲ್ಸ್ ಲೈಕ್ ಟ್ರೈನ್ಸ್ ಆಗಿರ್ಬೋದು, ಟ್ರಕ್ಸ್ ಆಗಿರ್ಬೋದು, ವ್ಯಾನ್ಸ್ ಆಗಿರ್ಬೋದು, ಬೋಟ್ಸ್, ಶಿಪ್ಸ್ ಆ್ಯಂಡ್ ಏರೋಪ್ಲೇನ್ಸ್ ಟೇಕ್ ಆಲ್ ಟೈಪ್ ಆಫ್ ಗೂಡ್ಸ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್. ಅಂಡರ್ಸ್ಟುಡ್? ಸೊ ಈ ಎಲ್ಲ ವೆಹಿಕಲ್ಸ್ಗಳು ಪೆರಿಷಬಲ್ ಗೂಡ್ಸನ್ನು, ಪೆರಿಷಬಲ್ ಮೀನ್ಸ್ ಲೈಕ್ ಇಟ್ ಫಾಸ್ಟಾಗಿ ಇಟ್ಸ್ ಗೋ ಕ್ವಿಕ್ ಬ್ಯಾಡ್ಲಿ ಆ್ಯಂಡ್ ಇಟ್ ಮೀನ್ಸ್ ಏನು ಹಾಳಾಗೋವಂಥ ವಸ್ತುಗಳು. ಪೆರಿಷಬಲ್ ಅಂತ ಹೇಳಿದ್ರೆ ತಕ್ಷಣವೇ ಹಾಳಾಗೋವಂಥ ವಸ್ತುಗಳು. ಫ್ರೂಟ್ಸ್ ಆಗಿರ್ಬೋದು, ವೆಜಿಟೇಬಲ್ಸ್ ಆಗಿರ್ಬೋದು. ನಾವೇನಾದರೂ ನಮ್ಮ ಮನೆಯಲ್ಲಿ ಫ್ರಿಜ್ ಇಲ್ಲ ಅಂತ ಹೇಳಿದ್ರೆ ಹೊರಗಡೆ ಇಟ್ಟಾಗ ಅದೇನಾಗುತ್ತೆ, ಅದ್ರ ಕ್ವಾಲಿಟಿ ಕಡಿಮೆ ಆಗುತ್ತೆ ಅಲ್ವಾ. ಸೊ ದಟ್ಸ್ ವೈ ಸೊ ಇನ್ ಅವರ್ ದೀಸ್ ವೆಹಿಕಲ್ಸ್ ಟೇಕ್ ಆಲ್ ಟೈಪ್ಸ್ ಆಫ್ goods from one place to another. So dear children, we already know that all types of fruits and vegetables we do not grow in every state ಅಂತೇಳಿ ನಾನು ಹೇಳಿದೆ. ಸೊ ಎಲ್ಲ ಹಣ್ಣುಗಳನ್ನು ಮತ್ತು ತರಕಾರಿಗಳನ್ನು ನಾವು ಎಲ್ಲ ಕಡೆಗೂ ನಾವು ಬೆಳೆಯೋದಕ್ಕೆ ಆಗಲ್ಲ, ಎಲ್ಲ ಸ್ಟೇಟಲ್ಲೂ ಅಂತ ನಾನು ಹೇಳಿದೆ. ಬಟ್ ದೆನ್ ಆಲ್ಸೋ ಡೆಲ್ಲಿ ಪೀಪಲ್ ಡ್ರಿಂಕ್ ಕೊಕೊನಟ್ ವಾಟರ್. ಆದರೆ ಡೆಲ್ಲಿಯಲ್ಲಿ ನಾವು ಕೊಕೊನಟನ್ನು ಬೆಳೆಯಲ್ಲ ಅಲ್ವಾ. ಸೊ ಇಯರ್ ವೇರ್ ವಿ ಕ್ಯಾನ್ ಗ್ರೋ ಕೊಕೊನಟ್ ಪ್ಲಾಂಟೇಶನ್ ಮೀನ್ಸ್ ಸ್ಟೇಟ್ ಆಫ್ ಕೇರಳ. ಸೊ ಅದು ಸಾಂಬಾರು ಮಸಾಲೆ ಪದಾರ್ಥಗಳಿಗೂ ತುಂಬ ಫೇಮಸ್ ಆಗಿದೆ, ಅದ್ರ ಜೊತೆಗೆ ಕೊಕೊನಟ್ ಪ್ಲಾಂಟೇಶನ್ಗೂ ಅದು ತುಂಬ ಫೇಮಸ್ ಆಗಿದೆ. ಅಂಡರ್ಸ್ಟುಡ್ ಚಿಲ್ಡ್ರನ್? ಎಸ್. ಸೊ ಇಯರ್ ಸೊ ಡೆಲ್ಲಿ ಪೀಪಲ್ drink coconut
water, and also people enjoys apples in Tamil Nadu. So then apple, where we can grow apples means like a mountainian areas. So in our country where we can see that mountainian areas means Himachal Pradesh. Understood children? Yes. So here we can see such as some vehicles, trains and trucks, and vans, ships and boats and aeroplanes. Okay, so these vehicles are take all kinds of goods from one place to another. So that's why we call like a transportation system. So ನಮ್ಮ ಕಂಟ್ರಿಯಲ್ಲಿ ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ ಅನ್ನೋದು ತುಂಬ ಡೆವಲಪ್ಮೆಂಟ್ ಆಗಿದೆ ಅಂತ ಹೇಳಿ. ಸೊ ದಟ್ಸ್ ವೈ ಸೊ ದಿಸ್ ಕ್ರೆಡಿಟ್ ಗೋಸ್ ಟು ದ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಆಫ್ ಅವರ್ ಕಂಟ್ರಿ. ಸೊ ನಾವು ಅದನ್ನು ನಾವೊಂದು ಉಪಯೋಗವನ್ನು ಪಡಿತಾ ಇದ್ದೀವಿ ಅಂದರೆ ಇಟ್ ಮೀನ್ಸ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಎಲ್ಲ ಕಡೆ ಅವೈಲೇಬಲ್ ಇದೆ ಅಂತ ಹೇಳಿದ್ರೆ ಸೊ ಅದು ಯಾರಿಗೆ ಹೋಗುತ್ತೆ ಕ್ರೆಡಿಟ್ಸ್ ಅಂತ ಹೇಳಿದ್ರೆ ನಮ್ಮ ಈ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ಮಿಗೆ. ಸೊ ದಟ್ಸ್ ವೈ like now people drink coconut water. So coconut water in Delhi and the peoples enjoy apples in Tamil Nadu. ಸೊ ಇಲ್ಲಿ ನಮಗೆ ನಾವೊಂದು ಇಂಪಾರ್ಟೆಂಟ್ ಮ್ಯಾಟರನ್ನು ತಿಳ್ಕೊಬೇಕು ಅಂದರೆ ನಾವಿಲ್ಲಿ ಡೆಲ್ಲಿಯಲ್ಲಿ ಕೊಕೊನಟ್ ಪ್ಲಾಂಟೇಷನನ್ನು ನಾವು ಬೆಳೆಯಲ್ಲ, ಆದರೂ ಸಹ ಅಲ್ಲಿರುವಂಥ ಪೀಪಲು ಕೊಕೊನಟ್ ವಾಟರನ್ನು ಕುಡಿತಾರೆ ಅಂತ ಹೇಳಿದ್ರೆ ಸೊ ಅದು ಯಾವ ಒಂದು ವ್ಯವಸ್ಥೆಯಿಂದ ಸಾಧ್ಯ ಅಂತ ಹೇಳಿದ್ರೆ ಸೊ ದಿಸ್ ಇಸ್ ಅ ಟ್ರಾನ್ಸ್ಪೋರ್ಟ್ ಸಿಸ್ಟಮ್. ಅಂಡರ್ಸ್ಟುಡ್? ಸೊ ಬಟ್ ಕೊಕೊನಟ್ ಪ್ಲಾಂಟೇಷನ್ ಆಗೋದು ಎಲ್ಲಿ ಅಂತ ಹೇಳಿದ್ರೆ ದ ಸ್ಟೇಟ್ ಆಫ್ ಕೇರಳ. ಸೊ ಸ್ಟೇಟ್ ಆಫ್ ಕೇರಳದಲ್ಲಿ ಕೊಕೊನಟ್ ಪ್ಲಾಂಟೇಷನನ್ನು ನಾವು ಮಾಡ್ತೀವಿ. ಸೊ ಅದರ ಜೊತೆಗೆ ಪೀಪಲ್ಸ್ ಎಂಜಾಯ್ ಆ್ಯಪಲ್ಸ್ ಇನ್ ತಮಿಳ್ನಾಡು. ಸೊ ಹಾಗಾದರೆ ಆ್ಯಪಲನ್ನು ನಾವು ಎಲ್ಲಿ ಬೆಳಿತೀವಿ ನಮ್ಮ ಕಂಟ್ರಿಯಲ್ಲಿ ಅಂತ ಹೇಳಿದ್ರೆ ಮೌಂಟೇನಿಯನ್ ಏರಿಯಾಸ್. ಮೌಂಟೇನಿಯನ್ ಏರಿಯಾಸ್ ಮೀನ್ಸ್ ಲೈಕ್ ದ ಸರೌಂಡಿಂಗ್ ಏರಿಯಾ, ದ ಅಪ್ಪರ್ ಏರಿಯಾಸ್ ಅಂತೇಳಿ ಕರಿತೀವಿ, ಮೌಂಟೇನ್ ಏರಿಯಾಸ್. ಅಂಡರ್ಸ್ಟುಡ್? ಸೊ ಲೈಕ್ ಹಿಮಾಚಲ್ ಪ್ರದೇಶ್ ಅಂತೇಳಿ ನಾವು ಹೇಳ್ತೀವಿ. ಸೊ ಆ ಹಿಮಾಚಲ್ ಪ್ರದೇಶಲ್ಲಿ ಈ ಆ್ಯಪಲ್ಸ್ನ ಬೆಳೀತಾರೆ. ಅಂಡರ್ಸ್ಟುಡ್? ಸೊ ದಟ್ಸ್ ವೈ ದ ಪೀಪಲ್ಸ್ ಲೈಕ್ ಎಂಜಾಯ್ಸ್ ಆ್ಯಪಲ್ಸ್ ಇನ್ ತಮಿಳ್ನಾಡು. ಸೊ ತಮಿಳ್ನಾಡು ಪೀಪಲು ಆ್ಯಪಲ್ಸನ್ನು ಬಳಸ್ತಾರೆ ಅಂತೇಳಿ ನಾವು ಹೇಳ್ಬೋದು. ಸೊ ದಟ್ಸ್ ವೈ ದ ಕ್ರೆಡಿಟ್ ಗೋಸ್ ಟು ಲೈಕ್ ದ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಆಫ್ ಅವರ್ country. Understood children? So this is all about food habits and transportation of food stuff. Understood children? Yes. Thank you.